ಅಸಲಿಗೆ ನಾನು ಮಾತು ತಪ್ಪು ಮಾತೇ ಇಲ್ಲ. ಈ ಮಾನ್ಯ ಅಂದರೆ ನಂಬಿಕೆ ಎಂದೇ ಅರ್ಥ. ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ತಾತಯ್ಯನ ಕಂಡೀಷನ್ಗೆ ಒಪ್ಪಿ ಪ್ರಶಾಂತವಾಗಿರಿ. ಈ 1 ವರ್ಷ ಮುಗಿಯುತ್ತಿದ್ದಂತೆಯೇ ನಿಮ್ಮ ಆಸ್ತಿಯನ್ನು ನಿಮ್ಮ ಕೈಗಿಡೋ ಜವಾಬ್ದಾರಿ ನಂದು ಅಂತ ತುಂಬ ನಂಬಿಕೆಯಿಂದ ಹೇಳಿದ್ಲು ಮಾನ್ಯ. ಮೌನವಾಗಿ ಅವಳನ್ನೇ ನೇರವಾಗಿ ನೋಡ್ತಿದ್ದ ಅವನ ಕಣ್ಣುಗಳಲ್ಲೇ ಕಣ್ಣಿಟ್ಟು, ಇನ್ನು ನಿಮಗೆ ನಂಬಿಕೆ ಬರ್ತಿಲ್ವಾ ಅಂದ್ಲು ದೀನವಾಗವಳು. 1 ನಿಮಿಷ ದೀರ್ಘವಾಗಿ ಉಸಿರು ಬಿಟ್ಟ ದೇವ್, ನಂಬದಿರಲು ಏನೂ ಇಲ್ಲ. ಒಂದು ವೇಳೆ ಈ 1 ವರ್ಷದ ಅವಧಿ ಮುಗಿದ ಮೇಲೆ ನೀನೇನಾದರೂ ನನಗೆ ಎದುರು ತಿರುಗಿದ್ರೆ ನಿನ್ನಿಂದ ನನ್ನ ಆಸ್ತಿಯನ್ನು ಕಿತ್ಕೊಳ್ಳೋದಕ್ಕೆ ನಿನ್ನ ತಮ್ಮ ಮತ್ತು ತಂಗಿ ಪ್ರಾಣಗಳು ನನ್ನ ಕೈಯಲ್ಲಿವೆ. ಹಾಗಾಗಿ ನೀನು ಹೇಳಿದ ಉಪಾಯ ನನಗಿಷ್ಟ ಆಯಿತು ಅಂದ ದೇವ್ ತನ್ನದೇ ಆದ ಅಹಂಕಾರದ ಧ್ವನಿಯಲ್ಲಿ. ಅಷ್ಟು ಅಗತ್ಯ ಇಲ್ಲ, ನಾನೇ ಹೇಳ್ತಿದ್ದೀನಲ್ವಾ ಕೊಟ್ಬಿಡ್ತೀನಿ ಅಂತ. ನನಗೆ ನಿಮ್ಮ ಹಾಗೆ ಹಣದ ಹುಚ್ಚಿಲ್ಲ. ನನಗೆ ಕೇವಲ ನನ್ನ ತಮ್ಮ ತಂಗಿ ಚೆನ್ನಾಗಿದ್ರೆ ಸಾಕು. ಬದುಕೋದಕ್ಕೆ ಒಂದು ಸಣ್ಣ ಕೆಲಸ ಸಾಕು. ಅದಕ್ಕಿಂತ ಹೆಚ್ಚಾಗಿ ನೀವೇನಾದರೂ ಕೊಡ್ತೀನಂದ್ರೂ ನಾನು ನಿಮ್ಮಿಂದ ಏನನ್ನೂ ತಗೊಳ್ಳೋದಿಲ್ಲ ಅಂತ ದೇವ್ ಬೆದರಿಸಿದ್ದಕ್ಕೆ ಕೋಪದಿಂದ ಗಟ್ಟಿಯಾಗಿ ಹೇಳಿದ್ಲು ಮಾನ್ಯ. ಅಷ್ಟರಲ್ಲೇ ಅವಳ ಗಂಟಲು ಅವನ ಕೈಯಲ್ಲಿ ನಲುಗಿ ಹೋಗ್ತಿತ್ತು. ಇನ್ನೊಂದು ಬಾರಿ ನಿನ್ನ ಬಾಯಿಂದ ನನಗೆ ಹಣದ ಹುಚ್ಚು ಅನ್ನೋ ಮಾತು ಬಂತಂದರೆ ಅದೇ ನೀನು ಕೊನೆ ಮಾತಾಗುತ್ತೆ, ನೆನಪಿಟ್ಟುಕೋ ಅನ್ನುತ್ತಾ ಅವಳನ್ನು ಪಕ್ಕಕ್ಕೆ ತಳ್ಳಿ ದೇವ್ ಹೊರಗೆ ಹೋದ. ಅವನಿಗಾಗಿ ಕೆಳಗೆ ಚುಟ್ಕಿ ಮತ್ತು ವಿದ್ಯಾವಂತಿಯವರು ಕಾಯ್ತಿದ್ರು. ದೇವ್ ಕೆಳಗೆ ಬರ್ತಿದ್ದಂತೆ ವಿದ್ಯಾವಂತಿಯವರು ಅವನ ಎದುರಿಗೆ ಹೋಗಿ, ದೇವ್ ಅವಳನ್ನೇನಾದರೂ ಅಂದ್ಯಾ ಅಂತ ಭಯದಿಂದ ಕೇಳಿದ್ರು. ಅವರನ್ನು ಸಣ್ಣ ಕಣ್ಣುಗಳಿಂದ ನೋಡ್ತಾ, ಅವಳು ನನ್ನ ಹೆಂಡತಿ ಚಿಕ್ಕಮ್ಮ ಅಂದ ಅಸಹನೆಯಿಂದ ದೇವ್. ಅವನ ಮಾತಾಕಿಗೆ ಸಂತೋಷ ನೀಡಿದ್ರು. ಮೇಲ್ ಮಾತ್ರ ಅಷ್ಟೇ ಗಂಭೀರವಾಗಿ, ಆಸ್ತಿಗಾಗಿಯೇ ತಾನೇ ಇದೆಲ್ಲ, ಬೇಡ ಕಣೋ ಅವಳನ್ನು ಬಿಟ್ಟುಬಿಡು ಅಂದರು. ಅವರ ಕಣ್ಣುಗಳನ್ನ ನೋಡ್ತಾ ಒಂದು ತುಂಟ ನಗು ನಕ್ಕು, ಚುಟ್ಕಿ ನನಗೊಂದು ಸ್ಟ್ರಾಂಗ್ ಕಾಫಿ ತೊಗೊಂಡು ಬಾ ಅಂತ ಅಲ್ಲೇ ಇದ್ದ ಚುಟ್ಕಿ ಆರ್ಡರ್ ಮಾಡ್ದ ದೇವ್. ಆ ಅಣ್ಣ ಅನ್ನುತ್ತಾ ಕ್ಷಣದಲ್ಲಿ ಮಾಯವಾಗಿ ಅಡುಗೆ ಮನೆ ಸೇರಿಕೊಂಡ್ಳು. ಇಷ್ಟೊಂದು ಲಕ್ಷ ಕೋಟಿ ಆಸ್ತಿ ಇದ್ದರೂ ಕೂಡ ನಿನಗೆ ನೀನೇ ಬೆಳಿಬೇಕು ಅಂತ ಸ್ವಂತವಾಗಿ ಕಂಪ್ನಿ ಕಟ್ದೆ. ನಂದನ್ ವಂಶದ ವಾರಸುದಾರನಾಗಲ್ಲದೆ ಕನಿಷ್ಠ ನಿನ್ನ ತಾತನ ಬೆಂಬಲವೂ ಇಲ್ಲದೆ ನಿನ್ನ ಚಿಕ್ಕಪ್ಪನ ಸಹಾಯವನ್ನು ಪಡೆದೆ ಅವ್ರು ಮಾಡ್ತೀನಿ ಅಂದರೂ ಬೇಡ ಅಂತ ಬಿಸ್ನೆಸ್ ಶುರು ಮಾಡಿ ಈ ದಿನ ನಿನ್ನ ತಾತ ಮತ್ತು ಚಿಕ್ಕಪ್ಪನಿಗಿಂತಲೂ ದೊಡ್ಡವನಾಗಿ ಬೆಳೆದಿರುವೆ. ಅಂತಹ ನೀನೇನ ದೇವ್ ಆಸ್ತಿಗಾಗಿದೆಲ್ಲ ಮಾಡ್ತಿರೋದು? ನನಗೆ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಕಣೋ. ಇದು ನೀನೇನ ಅನ್ನಿಸ್ತಿದೆ. ಯಾಕೆ ಹೀಗೆ ಮಾಡ್ತಿದೀಯಾ? ಚಿಕ್ಕಂದಿನಿಂದಲೂ ಎಂದು ತಾತನ ಮುಂದೆ ತಲೆಬಾಗದ ನೀನು ಇಂದು ಇದ್ದಕ್ಕಿದ್ದಂತೆ ಆಸ್ತಿಗಾಗಿ ಯಾಕೆ ತಲೆಬಾಗ್ತಿದೀಯಾ? ಈ ಮನೆಯೊಳಗೆ ಕಾಲಿಡಲು ಇಷ್ಟಪಡದ ನೀನು ಇಂದು ಆಸ್ತಿಗಾಗಿ ಮುಖ ಪರಿಚಯವಿಲ್ಲದ ಹುಡುಗಿಯನ್ನು ಮದುವೆಯಾಗಿ ಅವಳ ಜೊತೆ ಇರ್ತೀನಿ ಅಂತಿದೆಯಾ? ಇದ್ರ ಹಿಂದೆ ಯಾವುದೋ ಬಲವಾದ ಕಾರಣ ಇದೆ. ನಾನು ನಿನಗೆ ಜನ್ಮ ನೀಡಿದ ತಾಯಿ ಆಗಲಿದ್ದಿರ್ಬೋದು, ಆದರೆ ಚಿಕ್ಕಂದಿನಿಂದಲೂ ನಿನ್ನ ಎದೆ ಮೇಲೆ ಹಾಕ್ಕೊಂಡು ಬೆಳೆಸಿದ್ದೀನಿ. ನನಗೆ ತಿಳಿಯದೆ ನಿನ್ನ ಬಗ್ಗೆ. ಕಾರಣ ಏನು ಇದೆಲ್ಲ ಮಾಡೋದಕ್ಕೆ? ಒಂದು ಬಾರಿ ನನಗೆ ಹೇಳು, ನಾನೇ ಹೇಳ್ತೀನಿ ನೀನೇನು ಮಾಡಬೇಕು ಅಂತ. ಎಂದಾದರೂ ನಾನು ನಿನ್ನ ಮಾತನ್ನು ಮೀರಿದ್ದೀನ ಹೇಳ್ಕಂದ ಅಂತ ದೇವನ ಕೈಗಳನ್ನ ಹಿಡಿದು ಪ್ರೀತಿಯಿಂದ ಕೇಳಿದ್ರು ವಿದ್ಯಾವಂತಿಯವರು. ಸಮಯ ಬಂದಾಗೆಲ್ಲವೂ ತಿಳಿಯುತ್ತೆ ಚಿಕ್ಕಮ್ಮ. ಈಗ ನೀನು ಏನೇ ಕೇಳಿದ್ರೂ ನಾನು ಹೇಳೋದಿಲ್ಲ ಅಂತ ತನ್ನ ಮಾತಿಗೆ ಬದ್ಧನಾಗಿ ಹೇಳಿ ಅಷ್ಟರಲ್ಲೇ ಕಾಫಿ ತಂದ ಚುಟಕಿಯಿಂದ ಕಾಫಿ ಪಡೆದು ಸೋಫಾದಲ್ಲಿ ರಾಜನಂತೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ ದೇವ್. ಅವನನ್ನೇ ನೋಡ್ತಾ ನಿಂತ ವಿದ್ಯಾವಂತಿಯವರಿಗೂ ಕಾಫಿ ಕಪ್ ನೀಡಿ, ಏನಾದ್ರೇನಮ್ಮ, ಅಣ್ಣನಿಗೀಗ ಅತ್ತಿಗೆ ಜೊತೆ ಮದುವೆ ಆಗಿದೆ. ಈಗ ನಾವು ಅಣ್ಣ ಯಾಕೆ ಮದುವೆ ಮಾಡಿಕೊಂಡ ಅಂತ ಯೋಚಿಸೋ ಬದಲು ಅವರಿಬ್ಬರು ಚೆನ್ನಾಗಿರುವಂತೆ ಏನು ಮಾಡಬೇಕು ಅಂತ ಯೋಚಿಸಿದ್ರೆ ಒಳ್ಳೇದಲ್ವಾ ಅಂದ್ಲು ಚುಟ್ಕಿ ನಗ್ತಾ. ಅವಳ ಮಾತಿಗೆ ಮೆಲ್ಲಗೆ ನಗ್ತಾ ಮಾನ್ಯಾಳ ಮುಖವನ್ನು ನೆನಪಿಸ್ಕೊಳ್ತಾರೆ ವಿದ್ಯಾವಂತಿಯವರು. ಮುಗ್ಧವಾಗಿ ದೇವನನ್ನು ನೋಡ್ತಿದ್ದ ಅವಳ ರೂಪ ನೆನಪಾಗ್ತಿದ್ದಂತೆಯೇ, ದೇವಪ್ಪ ನನ್ನ ಮಗ ಯಾಕೆ ಮದುವೆಯಾದ ಅನ್ನೋದು ತಿಳಿಯೋದು, ಅವನು ಹೇಳೋದಿಲ್ಲ. ಆದರೆ ನಾನು ನಿನ್ನ ಬೇಡೋದು ಒಂದೇ, ಈ ಮದುವೆ ಯಾವ ಕಾರಣಕ್ಕಾದರೂ ಆಗಿರಲಿ, ಅವರಿಬ್ಬರು ಸಂತೋಷವಾಗಿ ಮಕ್ಕಳ ಮರಿಗಳೊಂದಿಗೆ ಸುಖವಾಗಿರಲಿ, ಇದೇ ನಾನು ಕೇಳೋ ವರ ಅಂತ ಮನಸ್ಸಿನಲ್ಲೇ ದೇವರನ್ನು ಪ್ರಾರ್ಥಿಸಿ ದೇವ್ ಎದುರು ಕೂತ್ಕೊಂಡ್ರು ಆಕೆ. ಚುಟ್ಕಿ ಹಸಾದ್ಗೂ ಕಾಫಿ ನೀಡಿ ಕೂಡಲೇ ಮಾನ್ಯಾಳಿಗಾಗಿಯೂ ಕಾಫಿ ತೆಗೆದುಕೊಂಡು ಮೇಲೆ ನಡೆದ್ಲು. ಕೋಣೆವರೆಗೆ ಹೋದ ನಂತರ ಹಾಸಿಗೆ ಮೇಲೆ ಕೂತು ಏನೋ ಗಾಢವಾಗಿ ಯೋಚಿಸ್ತಿದ್ದ ಮಾನ್ಯಾಳನ್ನು ನೋಡಿ ಬಾಗಿಲ ಬಳಿಯೇ, ಅದಕ್ಕೆ ನಾನು ಒಳಗೆ ಬರ್ಬೋದಾ ಅಂತ ಮೆಲ್ಲ ಕೇಳಿದ್ಲು. ಆಗ ಯೋಚನೆಯಿಂದ ಹೊರಬಂದು ಚುಟ್ಕಿಯ ಕಡೆ ನೋಡಿದ್ಲು ಮಾನ್ಯ. ಒಳಗೆ ಬಾ ಅಂತ ಕಣ್ಣಲ್ಲೇ ಸನ್ನೆ ಮಾಡಿ ಬರ್ತಿದ್ದ ಅವಳನ್ನ ನೋಡ್ತಾ, ನೀನೆಂದಿಗೂ ನನ್ನ ಹತ್ರ ಹೀಗೆ ಅನುಮತಿ ಕೇಳೋ ಅಗತ್ಯ ಇಲ್ಲ ಅಂದ್ಲು ಸಣ್ಣ ಧ್ವನಿಯಲ್ಲಿ. ಅಂದರೆ ನೀವು ಯಾವುದೋ ಯೋಚನೆಯಲ್ಲಿ ಇದ್ರಲ್ಲ ಅದಕ್ಕೆ ಕೇಳಿದೆ. ಇಲ್ದಿದ್ರೆ ನನಗೂ ಕೇಳೋ ಅಗತ್ಯ ಇಲ್ಲ ಅಂತ ಗೊತ್ತು. ಯಾಕಂದರೆ ನೀವು ನನ್ನ ಅತ್ತಿಗೆ ಅಲ್ವಾ, ನಿಮ್ಮ ಹತ್ರ ನನಗೆ ಅನುಮತಿ ಯಾಕೆ ಅಂತ ಮಾನ್ಯಾಳ ಕೈಗೆ ಕಾಫಿ ನೀಡಿ
ಪಕ್ಕದಲ್ಲೇ ಟ್ರೈ ಇಟ್ಟು ಮಾನ್ಯಾಳ ಕೆನ್ನೆಗಳನ್ನ ಹಿಡಿದು ಎಳೆದ್ಲು ಚುಟ್ಕಿ. ಅವಳ ಆತ್ಮೀಯತೆಗೆ ಮೆಲ್ಲಗೆ ನಗ್ತಾ ಅವಳ ವಯಸ್ಸಿನಲ್ಲೇ ಇರೋ ತನ್ನ ತಂಗಿಯನ್ನು ನೆನಪಿಸ್ಕೊಂಡ್ಲು ಮಾನ್ಯ. ಕೆಳಗೆ ನಿಮ್ಮ ಅಣ್ಣನ ಜೊತೆ ಆಗಲೇ ಸಾಫ್ಟಾಗಿ ಮಾತನಾಡಿದ್ರಲ್ಲ, ಬಹುಶಃ ಅವ್ರ ಚಿಕ್ಕಮ್ಮ ಇರಬೇಕು. ಅವರು ಇದ್ದಾರಾ, ಹೊರಟು ಹೋದ್ರಾ ಅಂತ ಕಾಫಿ ಕುಡಿಯುತ್ತಾ ಕೇಳಿದ್ಲು. ಇದಾರತ್ಗೆ, ಅಣ್ಣ ಮತ್ತು ವಿಂಧ್ಯಮ್ಮ ಮಾತಾಡ್ಕೊಳ್ತಿದ್ದಾರೆ ಅಂತ ಉತ್ತರಿಸಿ, ನನ್ನ ಕಾಫಿ ಹೇಗಿದೆ ಅದಕ್ಕೆ ನಿಮಗೆ ಅಂತ ಉತ್ಸಾಹದಿಂದ ಕೇಳಿದ್ಲು. ಚೆನ್ನಾಗಿದೆ, ನಿನ್ನಂತೆಯೇ ಅಂತ ನಗ್ತಾ. ನನಗೆ ನನ್ನ ತಂಗಿ ಮತ್ತು ತಮ್ಮನನ್ನು ನೋಡಬೇಕಂತ ಅನ್ನಿಸ್ತಿದೆ ಅಂದ್ಲು ಮಾನ್ಯ ಬೇಸರದಿಂದ. ನಿಮ್ಮ ತಂಗಿ ತಮ್ಮ ಖಂಡಿತವಾಗಿಯೂ ಚೆನ್ನಾಗಿರ್ತಾರೆ, ಅಣ್ಣ ಅವರಿಗೇನೂ ಮಾಡೋದಿಲ್ಲ, ನನ್ನ ಮಾತು ನಂಬಿ ಅದಕ್ಕೆ ಅಂದ್ಲು ನಂಬಿಕೆಯಿಂದ. ನನಗೂ ನಿಮ್ಮ ಅಣ್ಣ ಅವರಿಗೇನು ಮಾಡೋದಿಲ್ಲ ಎಂಬ ನಂಬಿಕೆ ಬಂದಿದೆ. ಅವನು ಕೇವಲ ನನ್ನ ಹೆದರಿಸಿ ಈ ಮದುವೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅವರನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ. ಇನ್ನು ಮುಂದೆಯೂ ಎಲ್ಲವೂ ತನಗೆ ಬೇಕಾದಂತೆ ನಾನು ನಡೆದುಕೊಳ್ಳಲು ಅವರ ಅಗತ್ಯ ಅವನಿಗಿದೆ. ಹಾಗಾಗಿ ಅವರಿಗೇನು ಮಾಡೋದಿಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮೇಲ್ ಮಾತ್ರ ಏನು ಮಾಡದಿರ್ಬೋದು. ಆದರೆ ಅವರನ್ನು ನಿನ್ನೆ ಸಾಯಂಕಾಲ ನೋಡಿದ್ದು. ಈಗ ಮಧ್ಯಾಹ್ನ ಆಗ್ತಿದೆ. ನನ್ನ ತಂಗಿ ಹಸಿವು ತಡೆಯಲಾರಳು, ತಮ್ಮ ಕೂಡ. ಅವನಿಗೆ ನಾನಂದರೆ ಪ್ರಾಣ. ಖಂಡಿತವಾಗಿ ಈಗ ಅವನಿಗೆ ತಾನು ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅನ್ನೋದಕ್ಕಿಂತ ನಾನು ಹೇಗಿದ್ದೀನೋ ಎಂಬ ಆತಂಕದಲ್ಲೇ ಇರ್ತಾರೆ ಅಂದ್ಲು ಮಾನ್ಯ. ತನ್ನ ತಮ್ಮನ ಬಗ್ಗೆ ಹೇಳುವಾಗ ಹೆಮ್ಮೆಯಿಂದ, ತಂಗಿಯ ಬಗ್ಗೆ ಹೇಳುವಾಗ ಬೇಸರದಿಂದ ಅವಳ ಮುಖಭಾವ ಬದಲಾಗ್ತಿತ್ತು. ಅದಕ್ಕೆ ನಾನೊಮ್ಮೆ ಅಸದ್ ಸರ್ ಜೊತೆ ಮಾತಾಡ್ತೀನಿ, ಅವರಿಗೆ ಗೊತ್ತಿರುತ್ತೆ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಅಸದ್ಗಾಗಿ ಕೆಳಗೆ ಹೋದ್ಲು. ಈ ಲೋಕದಲ್ಲಿಲ್ಲದ ತಂದೆ ತಾಯಿಯನ್ನು ನೆನಪಿಸಿಕೊಂಡು ಕೋಣೆಯಲ್ಲಿ ಒಬ್ಬಳೇ ಉಳಿದ ಮಾನ್ಯ, ಅಮ್ಮ ಅಪ್ಪ, ಇಂದು ನೀವೇ ನಮ್ಮ ಜೊತೆ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ. ಈಗ ಸುಳ್ಳು ಮದುವೆ ಬಂದದಲ್ಲಿ ನಾನು ಸಿಲುಕಿ ನನ್ನ ತಂಗಿ ತಮ್ಮ ಚೆನ್ನಾಗಿರಲಿ ಅಂತ ಆಶಿಸೋ ಅಗತ್ಯವೇ ಬರ್ತಿರ್ಲಿಲ್ಲ ಅಲ್ವಾ. ನೀವು ಇಲ್ಲದ ಕಾರಣಕ್ಕಿದೆಲ್ಲ ನಡೆದಿದೆ. ಅಂದು ನೀವು ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವ. ನಿಮ್ಮ ಜೊತೆ ನಾನು ಕೂಡ ಆ ಅಪಘಾತದಲ್ಲಿ ಸತ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ ಅಂತ ಕೈಗಳಲ್ಲಿ ಮುಖ ಮುಚ್ಕೊಂಡು ಎದೆಯ ನೋವನ್ನೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಹಾಕಿದ್ಲು. ಅಸದ್ ಜೊತೆ ಮಾತನಾಡಿ 5 ನಿಮಿಷಗಳಲ್ಲಿ ಮಾನ್ಯಾಳ ಬಳಿಗೆ ಬಂದ ಚುಟ್ಕಿ, ಇಬ್ಬರು ಸುರಕ್ಷಿತವಾಗಿದ್ದಾರಂತದಕ್ಕೆ ನೀವು ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಅಸದ್ ಸರ್ ಹೇಳಿದರು. ಅಸದ್ ಸರ್ ಹೇಳಿದರು ಅಂದರೆ ಇನ್ನು ನೀನು ಭಯಪಡೋ ಅಗತ್ಯವೇ ಇಲ್ಲ ಅದಕ್ಕೆ ಅಂತ ಅವನ ಮೇಲೆ ತನಗಿದ್ದ ನಂಬಿಕೆಯನ್ನೆಲ್ಲ ತೋರಿಸಿದ್ಲು. ಸರಿ ಎಂಬಂತೆ ತಲೆಯಾಡಿಸಿ ಮಾನ್ಯ ಮೌನವಾದಾಗ ಅವಳು ಕೆಳಗೆ ಹೊರಟು ಹೋದ್ಲು. ಏನು ಯೋಚಿಸ್ತಿದ್ದೀನಂತ ಅವಳಿಗೆ ಅರ್ಥ ಆಗದ ಕ್ಷಣಗಳನ್ನು ಭಾರವಾಗಿ ಕಳೆಯುತ್ತಾ, ದೇವು ಬಂದರೆ ತಮ್ಮ ತಂಗಿಯನ್ನು ಇಲ್ಲಿಗೆ ಕರ್ಕೊಂಡು ಬರೋದು ಕೇಳಬೇಕಂತ ನಿರ್ಧರಿಸಿ ಹಾಸಿಗೆಯಿಂದ ಎದ್ಲು. ತಾನು ಇರೋ ಇಡೀ ಮನೆ ಸೇರಿಸಿದ್ರೆ ಈ ಒಂದು ಕೋಣೆಯಷ್ಟು ಇರ್ಬೋದೇನೋ. ಆ ಮನೆಯನ್ನು ತನ್ನ ತಂದೆ ತಾಯಿಯ ಆಸ್ತಿಗ ಕಾಪಾಡಿಕೊಳ್ಳಲು ಅವಳು ದೊಡ್ಡ ಯುದ್ಧವನ್ನೇ ಮಾಡಿದ್ದಾಳೆ. ಆ ಮನೆಗೆ ಇರೋದೇ ಒಂದು ಬೆಡ್ರೂಮ್, ಸಣ್ಣ ಕಿಚನ್, ಹಾಲ್ ಮತ್ತು ತಂದೆಯವರಿಗೆ ಕಟ್ಟಿಸಿದ ಒಂದು ಸಣ್ಣ ಸ್ಟಡಿ ರೂಮ್. ಅವರು ಸಾಯುವ ಮೊದಲೇ ಕಟ್ಟಿಸಿದ ಮನೆ ಅದು. ಚಿಕ್ಕಂದಿನಲ್ಲಿ ಸಾಲದವರು ಬಂದು ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಹೊತ್ತೊಯ್ದಾಗ ಉಳಿದ ಕೆಲವೇ ವಸ್ತುಗಳಲ್ಲಿ ಸಿಂಗಲ್ ಕಾಟ್ ಬೆಡ್ ಒಂದು. ಇಂದಿಗೂ ಅವರ ಮನೆಯಲ್ಲಿ ಆ ಬೆಡ್ ಮಾತ್ರ ಇದೆ. ತಂಗಿ ಮತ್ತು ತಮ್ಮನನ್ನು ಆ ಮಂಚದ ಮೇಲೆ ಮಲಗಿಸಿ ತಾನು ಕೆಳಗೆ ನೆಲದ ಮೇಲೆ ಹಾಸಿಗೆ ಮಲಗ್ತಾಳೆ ಮಾನ್ಯ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಬೆಡ್, ಅದರ ಮೇಲೆ ಕಲೆ ಬಿದ್ದರೆ ತೊಳೆಯೋದಕ್ಕಾಗದು ಎಂಬ ಭಯದಿಂದ ಎಂದೂ ತನ್ನ ಮನೆಯಲ್ಲಿ ಬಳಸಿದ ಬಿಳಿ ಬಣ್ಣದ ಬಟ್ಟೆ, ಅದರ ಮೇಲೆ 1-2 ಅಲ್ಲ 7 ದಿಂಬುಗಳು, ಅವುಗಳಿಗೆ ವರ್ಕ್ ಮಾಡಿದಂಥ ಕವರ್ಗಳು. ಆ ಬೆಡ್ ಮೇಲೆ ಹಾಸಿಗೆ ಬೆಲೆ, ದಿಂಬುಗಳ ಬೆಲೆ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕುತ್ತಲೇ ಹೋಗಿ ಅಲ್ಲಿರೋ ಸೋಫಾದ ಮೇಲೆ ಕೂತಲು. ತಾನು ಲೆಕ್ಕ ಹಾಕ್ತಿದ್ದಾಗಲೇ ಆ ಸೋಫಾದ ಬೆಲೆ ಬರೋಬ್ಬರಿ 5 ಲಕ್ಷ ರೂಪಾಯಿ ಅಂತ ಅವಳಿಗೆ ತಿಳಿದಿರಲಿಲ್ಲ. ಹೀಗೆ ಲೆಕ್ಕ ಹಾಕ್ತಾ ಹಸಿವನ್ನೂ ಮರೆತು ಮಾನ್ಯ ನಿಧಾನವಾಗಿ ನಿದ್ರೆಗೆ ಜಾರದ್ಲು. ದೇವ್ ತನ್ನ ತಮ್ಮ ತಂಗಿಗೆ ಏನೂ ಮಾಡೋದಿಲ್ಲ ಎಂಬ ನಂಬಿಕೆ ಬಂದಿದ್ದರಿಂದ ಇರಬೇಕು. ಸದಾ ನೆಲದ ಮೇಲೆ ಮಲಗ್ತಿದ್ದ ಬೆನ್ನಿಗೆ ಸೋಫಾದ ಮೃದುತ್ವ ಸೋಕ್ದಾಗ ಕಾಲು ಮುದುರುಕೊಂಡು ಗಾಢ ನಿದ್ರೆಗೆ ಜಾರದ್ಲು. ನಿದ್ರೆಯಲ್ಲಿ ಹೊರಳಾಡೋ ಅಭ್ಯಾಸವಿರೋ ಅವಳು ಸೋಫಾದಿಂದ ಉರುಳಿ ನೆಲಕ್ಕೆ ಬೀಳೋ ಸಮಯಕ್ಕೆ ಆಗಲೇ ಫ್ರೆಶ್ ಆಗಿ ಸೊಂಟಕ್ಕೆ ಟವೆಲ್ ಸುತ್ಕೊಂಡು ಹೊರಬಂದ ದೇವ್ ಒಂದು ಕ್ಷಣದಲ್ಲಿ ಅಲರ್ಟ್ ಆಗಿ ಮಾನ್ಯ ನೆಲಕ್ಕೆ ತಾಕೋ ಮೊದಲೇ ಅವಳನ್ನು ತನ್ನ ಕೈಗಳಲ್ಲಿ ಹಿಡ್ಕೊಂಡ. ಕೆಳಗೆ ಬೀಳದಂತೆ ಅವನು ತನ್ನನ್ನು ಹಿಡ್ಕೊಳ್ಳೋದು ಅವಳಿಗೆ ಈ 1 ವರ್ಷದಿಂದ ಅಭ್ಯಾಸವೇ ಆಗಿದೆ. ಅವನ ತೋಳಿನಲ್ಲಿ ಅಡಗಿದ್ದ ತನ್ನ ದೇಹವನ್ನು ಮತ್ತೆ ತನ್ನ ಹತೋಟಿಗೆ ತರ್ತಾ ಎಂದಿನಂತೆ ಭಯದಿಂದ ಅವನನ್ನು ಅಪ್ಕೊಂಡಿದ್ದ ಕೈಗಳನ್ನ ಹಿಂದೆ ತೆಗೆದುಕೊಂಡ್ಳು ಮಾನ್ಯ. ಒಂದು ಸಣ್ಣ ವಿಷಯ, ಈ ಕಥೆಯು ಈಗಿನದ್ದು ಮತ್ತು 1 ವರ್ಷದ ಹಿಂದಿನ ಮದುವೆಯ ಸಮಯದ ನಡುವೆ ಸಮಾನವಾಗಿ ಸಾಗುತ್ತೆ. ಈ ಮೊದಲು ಅಬಾರ್ಷನ್ ಆದ ಸನ್ನಿವೇಶ ವರ್ತಮಾನ, ಆದರೆ ಮದುವೆಯ ಘಟನೆಗಳು ಕಳೆದ ಕಾಲಕ್ಕೆ ಸೇರಿವೆ. ದಯವಿಟ್ಟು ಗಮನಿಸಿ. ಎಲ್ಲಿಗೆ ಹೋಗಬೇಕು
ಅಂತ ಕೇಳಿದ್ಲೆ ಮತ್ತೆ ತನ್ನೆರಡೂ ಕೈಗಳಲ್ಲಿ ಮಾನ್ಯಾಳನ್ನು ಎತ್ಕೊಂಡ ದೇವ್. ಬಿಡು, ನಾನು ಹೋಗಬಲ್ಲೆ ಅಂದ್ಲು ಮಾನ್ಯ ಅಸಹನೆಯಿಂದ. ದೇವ್ ಅವಳನ್ನು ಒಮ್ಮೆ ದಿಟ್ಟಿಸಿ ನೋಡ್ದ. ಆದರೆ ಅವಳು ಎಂದಿನಂತೆ ಆ ನೋಟಕ್ಕೆ ಹೆದರಲಿಲ್ಲ. ಇನ್ನು ಯಾಕೆ ನಟನೆ ಅಂದ್ಲು ಮಾನ್ಯ ಕಣ್ಣೀರು ತುಂಬಿಕೊಂಡು. ಅವಳ ಮಾತಿಗೆ ತುಟಿಯಂಚಿನ ನಗು ಬೀರುತ್ತಾ ಅವಳ ಅಗತ್ಯ ಏನೆಂದು ತಿಳಿದವನಂತೆ ವಾಶ್ರೂಮ್ ಬಳಿ ಕರೆದೊಯ್ದು ಕೆಳಗಿಳಿಸ್ದ ದೇವ್. ಅವನಿಂದ ಅವಳು ಯಾವ ಉತ್ತರ ಬಯಸಿದ್ಲೋ ತಿಳಿಯದು. ಆದರೆ ಅದು ಸಿಗ್ಲಿಲ್ವಲ್ಲ ಎಂಬ ನೋವಿನಲ್ಲಿ ಕಣ್ಣೀರು ಒರೆಸ್ಕೊಂಡು ಹಠದಿಂದ ವಾಶ್ರೂಮ್ ಒಳಗೆ ಹೋದ್ಲು ಮಾನ್ಯ. ಅವಳು ಒಳಗೆ ಹೋದ 2 ನಿಮಿಷಕ್ಕೆ ದೇವ್ ಬಾಗಿಲು ಬಡ್ದ. ಏನು, ಇನ್ನು ನನ್ನನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಡಲ್ವಾ ಅಂತ ಒಳಗಿನಿಂದ ಕಿರ್ಚಿದ್ಲು ಮಾನ್ಯ. ಅವಳ ಕಿರಿಕಿರಿಯನ್ನು ಲೆಕ್ಕಿಸದೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡು, ಚುಟ್ಕಿನ ಕಳಿಸ್ತೀನಿ, ಅವಳು ನಿನಗೆ ಸ್ನಾನ ಮಾಡಿಸ್ತಾಳೆ ಅಂದ. ನಿಜಕ್ಕೂ ಅವನೇ ಅವಳಿಗೆ ಸ್ನಾನ ಮಾಡಿಸ್ಬೇಕಂತ ಟವಲ್ ಮತ್ತು ಶಾಂಪು ಹಿಡಿದು ಬಂದಿದ್ದವನು ಹಿಂದೆ ಸರಿದ. ನಾನು ಮಾಡ್ಕೊಳ್ಬಲ್ಲೆ ಅನ್ನೋಣವೆಂದರೂ ನಿಜವಾಗಿಯೂ ತಾನಾಗಿ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಅವಳಿಲ್ಲ. ಹಾಗಾಗಿ ಮೌನವಾಗಿ ಒಳಗೆ ಕೂತ್ಲು ಮಾನ್ಯ. ಈ ಬಾರಿ ಅವಳಿಗೆ ಕಣ್ಣೀರು ಇನ್ನೂ ಹೆಚ್ಚಾಗಿ ಬರ್ತಿದೆ. ಬಹುಶಃ ಅವನು ಬರೋ ಬದಲು ಚುಟ್ಕಿಯನ್ನು ಕಳಿಸ್ತೀನಿ ಅಂದಿದ್ದಕ್ಕೆ ಇರಬಹುದು. ನನಗೊತ್ತು, ನಿಮ್ಮ ಪ್ರೀತಿ ಸುಳ್ಳು, ನಿಮ್ಮ ಕಾಳಜಿ ಸುಳ್ಳು. ಇಲ್ಲ, ಅವೆಲ್ಲವೂ ನಿಜವೇ. ಆದರೆ ನನ್ನ ಮೇಲಲ್ಲ, ನಿನ್ನ ಮಗುವಿನ ಮೇಲೆ, ನನ್ನ ಹೊಟ್ಟೆಯಲ್ಲಿ ಬೆಳೀತಿದ್ದ ನಿನ್ನ ಮಗುವಿನ ಮೇಲೆ ಕಳೆದ ಕೆಲವು ದಿನಗಳಿಂದ ನಾನು ನೋಡಿದ ಆ ಪ್ರೀತಿ ಹುಟ್ಟಿತ್ತು. ನಾನು ನಿನ್ನಿಂದ ಪಡೆದ ಆ ಕಾಳಜಿ ಕೇವಲ ನಿನ್ನ ಮಗುವಿನ ತಾಯಿಯಾಗಿ ಮಾತ್ರ. ನನಗೊತ್ತು, ನಾನೆಂದಿಗೂ ನಿನ್ನ ಮನಸ್ಸಿನಲ್ಲಿ ಸ್ಥಾನ ಪಡಿಲಾರೆ ಅಂತ. ನನ್ನ ಜೀವನದಲ್ಲಿ ಆ ಒಂದು ರಾತ್ರಿ ಇಳಿತಿದ್ರೆ ನಿನ್ನ ಮೇಲೆ ನನಗೆ ಈ ಆಸೆಗಳು ಹುಟ್ಟುತ್ತಿರಲಿಲ್ಲ. ಹುಟ್ಟಿದ್ರೂ ಅವುಗಳನ್ನು ನನ್ನೊಳಗೆ ಬಚ್ಚಿಟ್ಕೊಳ್ತಿದ್ದೆ, ಆಸೆ ಪಡ್ತಿರಲಿಲ್ಲ. ಆದರೆ ಆ ಒಂದು ರಾತ್ರಿ ನನ್ನ ಜೀವನವನ್ನೇ ಬದಲಿಸ್ತು. ನಿನ್ನ ಪ್ರೀತಿಯ ಪ್ರತಿರೂಪ ನನ್ನಲ್ಲಿ ಉಸಿರಾಡುವಂತೆ ಮಾಡ್ತು. ಈಗ ಆ ಪ್ರತಿರೂಪ ನನ್ನನ್ನು ಬಿಟ್ಟು ಹೋದ ಕ್ಷಣದಲ್ಲಿ ಇಷ್ಟು ದಿನ ನೀನು ತೋರಿಸಿದ ಆ ಪ್ರೀತಿ ಕಾಳಜಿ ಕೂಡ ಮುಗಿದು ಹೋಗಿದೆ. ನಾನು ನಿನ್ನನ್ನು ದ್ವೇಷಿಸ್ತೀನಿ ರಾಕ್ಷಸ, ದ್ವೇಷಿಸ್ತೀನಿ ಅಂತ ನೋವು ತಾಳಲಾರದೆ ಗಟ್ಟಿಯಾಗಿ ಕಿರ್ಚಿದ್ಲು. ಅದು ಚುಟ್ಕಿಯನ್ನು ಕರೆದು ರೂಮಿಗೆ ಬಂದ ದೇವನ ಕಿವಿಗೆ ಬಿತ್ತು. ಇಂದಿಗೆ ನಮ್ಮ ಒಪ್ಪಂದ ಮುಗಿದಿದೆ. ನಿನ್ನ ಹೆಂಡತಿಯಾಗಿ ಇನ್ನು ನನ್ನ ಜೀವನ ಮುಗೀತು ಡೆವಿಲ್. ಇನ್ನು ನಾನು ನಿನಗಿಂತ ದೂರ ಹೋಗ್ತೀನಿ ಮತ್ತು ನಿನ್ನ ಜೀವನದಲ್ಲಿ ಕಾಲಿಡಲು ನಾನು ಬಯಸೋದಿಲ್ಲ. ಇನ್ನು ಸಾಕು, ಇಷ್ಟು ದಿನ ನಿನ್ನಿಂದ ನಾನು ಅನುಭವಿಸಿದ ಈ ನರಕ ಇನ್ನು ಸಾಕು. ನಿನಗೆ ಬೇಕಿರೋದು ನಿನ್ನ ಆಸ್ತಿ. ತಾತನ ಹತ್ತಿರದಿಂದ ನಿನ್ನ ಆಸ್ತಿ ಪೂರ್ತಿ ಪಡೆದು ನಿನ್ನ ಕೈಗಿಟ್ಟು ನಾನು ನಿನ್ನಿಂದ ದೂರ ಹೋಗ್ತೀನಿ. ನೀನು ಆ ಮಾನ್ಯಾಳ ಜೊತೆಯೇ ಸಂತೋಷವಾಗಿ ಬದುಕು. ವಾಶ್ರೂಮ್ ಒಳಗಿನಿಂದ ಕೇಳಿ ಬರ್ತಿದ್ದ ಅವಳ ಮಾತುಗಳಿಗೆ ದೇವನ ಮುಖದ ಸ್ನಾಯುಗಳು ಬಿಗಿದುಕೊಂಡವು. ರೋಷದಿಂದ ನರಗಳು ಉಬ್ಬಿದುವು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.